ಅಲ್ಲಿ ಸ್ನಾನ ಮಾಡಿ ಆಮೇಲೆ ಅವ್ರ ಪಾಡ್ಗೆ ಅವರು ಲೋಡಿಂಗ್ ಹೋದವರು, ನಮ್ಮ ಪಾಡಿಗೆ ನಾವು ಲೋಡಿಂಗ್ ಬಂದುಬಿಟ್ವಿ. ಇವಾಗ ಇಲ್ಲಿ ಸಿಕ್ಕಿದ್ದಾರೆ. ಒಂದು 15 ಕಿಲೋಮೀಟರ್ ಇರುವಾಗ ಇಲ್ಲಿ ಒಂದು ಜಿಯೋ ಬಂಕ್ ಸಿಗುತ್ತೆ. ಇಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ನಾಂದೇಡ್ ಬಿಟ್ಟು ಬಾರ್ಡರು ಇನ್ನೊಂದು 30 ಕಿಲೋಮೀಟರ್ ಇದೆ. ಅಲ್ಲಿಂದ ಈಚರ್ಸ್ ಓಡಿಸೋಣ ಅಂದ್ಬಿಟ್ಟು ಓಡಿಸೇ ಇಲ್ಲ ಗುರು, ನಾನು ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಇವಾಗ ಇದಕ್ಕೋಸ್ಕರ ಫಸ್ಟ್ ಟೈಮ್ ಈಚರ್ ಓಡಿಸ್ತಾ ಇದ್ದೀನಿ. ಅದರಲ್ಲಿ ಇನ್ನೊಂದು ಇದೇನಪ್ಪ ಅಂತಂದರೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಬೇರೆ ಇದೆ. ನೋಡಿ ಲೋಡಿಂಗ್ ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ಒಂದೊಂದು ಕ್ರೇಟು ನೀಟಾಗಿ ಕೂರಿಸ್ಬೇಕು ಗುರು, ಇಲ್ಲ ಅಂದರೆ ಅಲ್ಲಿ ಹಗ್ಗ ಬಿಚ್ಚಿದ ಮೇಲೆ ಎಲ್ಲ ಕ್ರೇಟ್ಗಳು ಹಿಂದೆನೇ ಇರ್ತವೆ ಲಾಸ್ಟ್ ಲೈನಲ್ಲಿ ಇರೋದು. ಗುರು ಈ ಥರ ಫಸ್ಟ್ ಲೈನೇ ಫುಲ್ ಸೀದಾ ಹಾಕ್ರಿ ಫಸ್ಟ್ ಲೈನು ಅಂತ ಹೇಳಿದ್ದೆ. ಅವ್ರು ಇಲ್ಲ ಲಾಸ್ಟಲ್ಲಿ ಹಾಕ್ಕೊಡ್ತೀನಿ ನಾನು ಕ್ರೇಟ್ ಅಲ್ಲಾಡದಿದ್ದಂಗೆ ಅಂದ್ಬಿಟ್ಟು ಅವ್ರು ಈ ಥರ ಲಾಸ್ಟಲ್ಲಿ ಹಾಕಿ ಹುಲ್ಲನ್ನ ಪ್ಯಾಕ್ ಮಾಡ್ತಿದ್ದಾರೆ ಗ್ಯಾಪಲ್ಲಿ. ನೋಡೋಣ ಅವರು ಲೋಡಿಂಗ್ ಯಾವ ಥರ ಇದೆ ಅಂದ್ಬಿಟ್ಟು ಚೆಕ್ ಮಾಡೋಣ ಅನ್ಕೊಂಡು. ಗಾಡಿ ಎಲ್ಲ ಲೋಡ್ ಆಯಿತು. ಲೋಡ್ ಆಗಿದ್ದ ಗಾಡಿ ಈ ಥರ ನೀಟಾಗಿ ಟಾರ್ಪಲ್ ಹಾಕ್ಕೊಂಡು ನಾವೀಗ ಬಿಡಬೇಕು. ಹೋಗಿ ಟ್ರಾನ್ಸ್ಪೋರ್ಟ್ ಹತ್ರ ಮತ್ತೆ ಬಿಲ್ಟಿ ಬರೆಸ್ಕೊಂಡು ಬಿಡಬೇಕು. ಟಾರ್ಪಲ್ ನೀಟಾಗಿ ಹಾಕ್ಕೊಂಡಿದ್ದೀನಿ ಆ ಕಡೆ ಈ ಕಡೆ. ಸೆವೆಲ್ಲವರು ಅಂಡರ್ ಲೋಡ್ ಅಂದರೆ ಬಾಡಿಗೂ ನಮ್ಮ ಕ್ರೇಟ್ ತುಂಬಿರೋ ಹೈಟ್ಗೆ ಒಂದು 2-3 ಇಂಚ್ ಒಳಗಡೆನೇ ಇದೆ ಬಾಡಿಗಿನ್ನು ಕ್ರೇಟ್. ನೀಟಾಗಿ ಟಾರ್ಪಲ್ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಹೊರಡೋಣ. ಇವರು ಬೆಳಗ್ಗೆ ಖಾಲಿ ಗಾಡಿ ಕಾಟ ಮಾಡಿಸಿದ್ದೆ, ಇವಾಗಲೂ ಸಹ ಲೋಡ್ ಗಾಡಿ ಕಾಟ ಮಾಡಿಸ್ಕೊಂಡು 18,430 ಬಂತು. ಮಾಲ್ ಬಂದು 10,690 ಇದೆ ಗುರು. ಖಾಲಿ ಕ್ರೇಟ್ ಗಾಡಿ ಬಂದು ನಮ್ಮದು 7,740, 7,800 ಬಂದೇ ಬರುತ್ತೆ. ಇವಾಗ ಟ್ರಾನ್ಸ್ಪೋರ್ಟ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಬಿಲ್ಟಿ ಬರೆಸ್ಕೊಂಡು ಅಲ್ಲಿಂದ ಬಿಡಬೇಕು. ಟಾಟಾ ಚೀಟಿ ಅವ್ರಿಗೆ ಕೊಟ್ಬಿಡು ಟ್ರಾನ್ಸ್ಪೋರ್ಟ್ ಅವ್ರಿಗೆ ಅಂತ ಹೇಳಿದ್ದಾರೆ ಲೋಡ್ ಮಾಡಿದವರು. ಗುರು ಟ್ರಾನ್ಸ್ಪೋರ್ಟ್ ಹತ್ರ ಬಂದ್ವಿ. ಇದೇ ನಾವು ಲೋಡ್ ಮಾಡೋದು ಟ್ರಾನ್ಸ್ಪೋರ್ಟ್ ಹತ್ರ ಲೋಡ್ ಮಾಡಿಕೊಂಡು ಬಿಲ್ಟಿ ಕೊಟ್ಟರು. ನಮಗೆ ಬರೆದಿರೋದು ಬಂದು ತಿರುಪತ್ತೂರಿಗೆ ಗುರು, ತಿರುಪತ್ತೂರು ತಮಿಳ್ನಾಡಿಗೆ ಬರೆದಿರೋದು. ಇವಾಗ ಇಲ್ಲೇ ರಿಟರ್ನ್ ಮಾಡಿಕೊಂಡು ನಾಂದೇಡ್ ಮೇಲೆ ನಾವು ಹೋಗಬೇಕು. ಬೆಳಗ್ಗೆ ಅಲ್ಲಿ ಸರ್ಕಲಲ್ಲಿ ಸ್ವಲ್ಪ ಇಡ್ಲಿ ಸಿಗುತ್ತೆ, ಅದು ತಿನ್ಕೊಂಡು ಲೋಡಿಂಗ್ ಹೋಗಿರೋರು ಗುರು. ಮಧ್ಯಾಹ್ನ ನಾನು ಏನೂ ತಿಂದಿಲ್ಲ, ಇವಾಗಲೂ ಏನೂ ತಿಂದಿಲ್ಲ. ಇವಾಗೇನಾದ್ರು ತಿನ್ಕೊಂಡು ಆಮೇಲೆ ಬಿಡಬೇಕು. ಫಸ್ಟ್ ಇಲ್ಲಿಂದ ಪಾಸ್ ಆಗೋಣ, ಏನಾದ್ರು ತಿನ್ಕೊಳ್ಳೋಣ ಮುಂದೆ ಎಲ್ಲಾದರೂ. ಬಟ್ ದಸರಾ ಸ್ಪೆಷಲ್ಲು ದೇವಸ್ಥಾನ ಏನೋ ಅನ್ಕೋತೀನಿ, ಜಾತ್ರೆ ಥರ ನಡೀತಾ ಇದೆ ಗುರು. ನಾವು ಪೂಜೆ ಗೀಜೆ ಮಾಡಿ ಊರುಗಳಲ್ಲಿ ಇರೋದು ಬಿಟ್ಟು ನಾವು ದುಡಿಯೋಕ್ಕೆ ಅಂದ್ಬಿಟ್ಟು ರಾಜ್ಯಗಳು ದಾಟಿ ಬಂದಿದ್ದೀವಿ. ಸ್ಟೇಟ್ ಟು ಸ್ಟೇಟ್ ಸೈಡಿಗೆ ಹೋಗ್ರಪ್ಪ. ಓಹೋ ಹುಡುಗಿರೇ ಕಾಣಿಸ್ಕೊಳ್ಳಲ್ಲ ಈ ಕಡೆ, ಹಾಕ್ಕೊಂಡ್ರೆ ಮುಸ್ಕಾಕೊಂಡು ಓಡಾಡ್ತಾ ಇರ್ತಾರೆ. ಅಂಥದ್ದು ಇವತ್ತು ಸರಿಸರಿಯಾಗ ಓಡಾಡ್ತಾವ್ರೆ ಗುರು. ನಾವು ಇನ್ನೊಂದು ದಸರಾ ಹಬ್ಬಕ್ಕೆ ಪೂಜೆ ಮಾಡೋದು ಇಲ್ಲ. ಯಾಕಂದರೆ ನಾವು ದೀಪಾವಳಿಗೆ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀವಿ ಇವರು. ದೀಪಾವಳಿಗೆ ಎಲ್ಲ ಗಾಡಿಗಳು ನಿಲ್ಲಿಸಿ ಒಂದೇ ಸರಿ. ನಮ್ಮ ಓನರು ಸಹ ದೀಪಾವಳಿಗೆ ಮಾಡೋಣ ಅಂದ್ಬಿಟ್ಟು ಫಿಕ್ಸ್ ಆಗಿದ್ದಾರೆ. ನಾವು ದೀಪಾವಳಿಗೆ ಮಾಡೋಣ ಅಂತ ಹೇಳಿದ್ವಿ, ದಸರಾಗೆ ಬೇಡ ಅಂತ. ಕಾರಣಾಂತರಗಳಿಂದ ನಾವು ಲಾಸ್ಟ್ ಇಯರು ದೀಪಾವಳಿಗೇನೆ ಮಾಡಿದ್ದು. ಅದು ವೀಡಿಯೋ ಏನು ಮಾಡಿರಲಿಲ್ಲ, ವೀಡಿಯೋಸ್ ಎಲ್ಲ ಪೋಸ್ಟ್ ಮಾಡಿಲ್ಲ. ಈ ಸರಿನೂ ದೀಪಾವಳಿಗೆ ಮಾಡ್ತೀವಿ. ಅದಕ್ಕೋಸ್ಕರ ನಾವು ದಸರಾ ಹಾಗೆ ಗಾಡಿಗಳೆಲ್ಲ ಹೊರಗಡೆನೇ ಇದ್ದಾವೆ. ಇನ್ನೊಂದು ಹೊಸ ಗಾಡಿ ಲೆಜೆಂಡ್ ಬಂದು ನಮ್ಮ ಚಂದ್ರ UPಗೆ ಶಕ್ತಿ ಮಾಡಿಕೊಂಡು, ಇನ್ನು ಗಾಡಿಗಳು ಎಲ್ಲ ಅಲ್ಲಲ್ಲೇ ಲೈನಲ್ಲೇ ಇದ್ದಾವೆ. ನಾವು ಮನೆ ಹತ್ರ ಎಲ್ಲ ಇವತ್ತು 1-2 ಗಾಡಿ ಮನೆ ಹತ್ರ ಹೋಗಿರ್ತವೆ. ಮತ್ತು ಅದಕ್ಕೆ ಗಿಡ ಲೋಡ್ ಆಗುತ್ತೆ. ನಾವು ಬೆಳಿಗ್ಗೆ ಗುರು ಟಿಫನ್ ಮಾಡಿದ್ದು ಬಂದು ಬೆಳಿಗ್ಗೆಯಲ್ಲಿ ಸರ್ಕಲಲ್ಲಿ ಟ್ರಾನ್ಸ್ಪೋರ್ಟ್ ಹತ್ರ 1-2 ಇಡ್ಲಿ ಒಂದು ವಡೆ ತಿನ್ಕೊಂಡು ಹೋಗಿದ್ದು ಲೋಡಿಂಗ್ ಹತ್ರ ಹೋಗ್ತೀವಿ. ಹಬ್ಬಕ್ಕೆ ಯಾವುದೇ ಹೋಟೆಲ್ಗಳು ಅಂಗಡಿಗಳು ಏನೂ ತೆಗ್ದಿಲ್ಲ ಗುರು. ಅಟ್ಲೀಸ್ಟ್ ಸಮೋಸನಾದರೂ ಸಿಗ್ತಿತ್ತು, ಅದು ಸಿಗಲಿಲ್ಲ ಈ ಸರಿ. ಸ್ವಲ್ಪ ಸಖತ್ ಬೇಜಾರಾಗ್ಬಿಡ್ತು. ಮತ್ತೇನಾಯಿತು ತುಂಬ ಆಸಕ್ತಿದೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬರೀ 1-2 ಆರೆಂಜ್ ತಿನ್ಕೊಂಡು ಕತೆ ಹಾಕ್ಕೊಂಡು ಮತ್ತೆ ಹಂಗೆ ಸುಮ್ಮನೆ ಇದ್ಬಿಟ್ಟಿದ್ವಿ. ಮತ್ತು ಇವಾಗ ನೋಡಿದ್ರೆ 12 ಗಂಟೆ ಆದ್ರೂ ನಮಗೆಲ್ಲೂ ಹೋಟೆಲ್ಗಳೇ ಸಿಗಲಿಲ್ಲ. ಸಿಕ್ಕಿದ್ವು ತುಂಬ ಹೋಟೆಲ್ಗಳು ಕ್ಲೋಸೇ ಮಾಡಿಬಿಟ್ಟಿದ್ವು. ಮತ್ತು ಅದ್ಯಾವುದೋ ಒಂದು ಹೋಟೆಲ್ ಸಿಕ್ತು ಗುರು. ಆ ಹೋಟೆಲಲ್ಲಿ ಹಾಕಿ ಡಾಬಾ ಥರ
ಅದ್ರಲ್ಲಿ ಹಾಕಿದ್ರೆ ಕೊಟ್ಟ ಅರ್ಧ ಗಂಟೆ ಕೊಟ್ಟಿದ್ದಾರೆ ಅವರು. ಕೊಟ್ಟಿರೋ ಆರ್ಡ್ರ್ ಕೊಟ್ಟು ಅರ್ಧ ಗಂಟೆ ಕುತ್ಕೊಂಡಿದ್ದೀವಿ. ಹಸು ಆಗ್ತಿದೆ, ಹೇಳ್ಕೊಳಕ್ಕಾಗ್ತಿಲ್ಲ. ಇರೋಣ ಬೇರೆ ನಮ್ಮ ಜೊತೆ ಇರೋಣ, ಬೇಡ ಮಾಡೋಣ ಮುಂದೆ ಎಲ್ಲಾದ್ರೂ ಹೋಗ್ಬಿಡೋಣ ತಿನ್ಕೊಳ್ಳೋಣ ಅಂತಂದ್ರು. ನಾವು ಪೇಷನ್ಸ್ ಕಳ್ಕೊಳ್ಳೋದು ಬೇಡ, ತಿನ್ನೋಣ ತಗೋಣ ಆರಾಮಾಗಿ. ಮುಂದೆ ಹೋದರೆ ಸಿಗುತ್ತೋ ಇಲ್ಲೋ. ಹೈವೇ ಬಂದು ಇನ್ನೂ 70-80 ಕಿಲೋಮೀಟರ್ ಹೋಗ್ಬೇಕು ಅಂತ ಹೇಳಿ ಅಲ್ಲೇ ತಿನ್ಕೊಂಡು ಒಂದೆರಡು ರೋಟಿ ಸ್ವಲ್ಪ ರೈಸು ಇವಾಗ ಬಿಟ್ಟಿದ್ದೀವಿ ಇವರು. ಇವಾಗ ಬಂದು ನಾವು ಸಿಂಗಲ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ನಾಂದೇಡಿಂದ ಹೈದ್ರಾಬಾದ್ ಹೋಗಲ್ಲ, ಹೈದ್ರಾಬಾದ್ಗಿನ್ನ ಹಿಂದೆನೇ ನಾವು ಶಾದ್ ನಗರ್ ರೋಡು ಕನೆಕ್ಟ್ ಆಗಿಬಿಡ್ತೀವಿ ಡೈರೆಕ್ಟ್ ಬೆಂಗಳೂರು ಹೈವೇ ಕಡೆಗೆ. ಆ ರೋಡು ಜಾಯಿನ್ ಆಗುತ್ತೆ ಡೈರೆಕ್ಟ್. ಇವಾಗ ನಾಂದೇಡ್ ಕಡೆಗೆ ಹೋಗ್ತಾ ಇದ್ದೀವಿ ಗುರು. ನಾಂದೇಡ್ ಇಲ್ಲಿಂದ 200 ಕಿಲೋಮೀಟರ್ ಇದೆ. 100 ಕಿಲೋಮೀಟರ್ ಇಲ್ಲಿವರೆಗೂ. ಮುಂದೆ ಇನ್ನೊಂದು 30 ಕಿಲೋಮೀಟರ್ ಹೋದರೆ ಒಳ್ಳೆ ಹೈವೇ ಸಿಗುತ್ತೆ ಗುರು. ಅದು ಸೇಮ್ ಇದೇ ಥರ ಕಾಂಕ್ರೀಟ್ ಹೈವೇನೇ ಸಿಗುತ್ತೆ, ಸಿಮೆಂಟ್ ರೋಡೇನೆ. ಆದರೂ ಪರವಾಗಿಲ್ಲ, ಒಳ್ಳೆ ಜರ್ನಿ ಆಗುತ್ತೆ ನಾಂದೇಡ್ವರೆಗೂ. ಬೆಳಿಗ್ಗೆ ಅಷ್ಟರಲ್ಲಿ ನಾವು ಮಹಾರಾಷ್ಟ್ರ ಪಾಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಗುರು ನಾವು ಹೈವೇಗೆ ಬಂದು ನಾಂದೇಡ್ ಕಡೆಗೆ ಹೋಗ್ತಾ ಇದ್ದೀವಿ. ಇನ್ನು ನಾಂದೇಡ್ ಇಲ್ಲಿಂದ 80 ಕಿಲೋಮೀಟರ್ ಏನೋ ಇದೆ. ಇದೆಲ್ಲ ಇವಾಗ ಹೋಗ್ತಾ ಇರೋದು ಟಾರು. ಇದು ಬ್ರಿಡ್ಜ್ ಮೇಲೆ ಏನೋ ಸ್ವಲ್ಪ ಟಾರ್ ಹಾಕ್ದಂಗಿದ್ದಾರೆ ಅಷ್ಟೇ. ಎಲ್ಲ ಫುಲ್ಲು ಕಾಂಕ್ರೀಟ್ ರಸ್ತೆನೇ ಗುರು ಇದಿರೋದು. ನಮ್ಮದು ಇನ್ನೊಂದು ಫ್ರೆಂಡ್ ಗಾಡಿ ಪಾಪ ನೆನ್ನೆ ಸಿಕ್ಕಿದ್ರಲ್ಲ, ಜೊತೆಯಲ್ಲೇ ಇದ್ರಲ್ಲ, ಅವರು ಲೋಡ್ ಆಗಿದೆ ಅಲ್ಲೇ ಸೊನಾಲದಲ್ಲಿ. ಅವರೂ ಬಂದಿದ್ದಾರೆ. ಮುಂದೆ ಒಂದು 5 ಕಿಲೋಮೀಟ್ರಲ್ಲಿ ಇದ್ದೀವಿ ಬನ್ರಿ ಟಿ ಅಂಗಡಿ ಹತ್ರ ಅಂತಂದರು. ಅವರು ನಾವು ಜೊತೆಯಲ್ಲೇ ಹೋಗೋದು. ಅವ್ರದ್ದು ಬೆಂಗಳೂರಿಗೆ ಇರ್ಬೋದು ಮೇ ಬಿ. ನಮ್ಮದು ಒಂದು ತಿರುಪತ್ತೂರು, ತಮಿಳ್ನಾಡಿಗೆ. ಹೋಗಿ ಒಂದು ಟೀ ಕುಡ್ಕೊಂಡು ಅವ್ರ ಜೊತೆ ಹಂಗೆ ಪಾಸ್ ಆಗೋಣ. ಗುರು ಅಲ್ಲಿ ಸ್ನಾನ ಮಾಡಿ ಆಮೇಲೆ ಅವ್ರ ಪಾಡ್ಗೆ ಅವರು ಲೋಡಿಂಗ್ ಹೋದವರು, ನಮ್ಮ ಪಾಡಿಗೆ ನಾವು ಲೋಡಿಂಗ್ ಬಂದುಬಿಟ್ವಿ. ಇವಾಗ ಇಲ್ಲಿ ಸಿಕ್ಕಿದ್ದಾರೆ ಗುರು. ನಾಂದೇಡ್ ಇನ್ನೊಂದು 50 ಕಿಲೋಮೀಟ್ರ್ ಇದೆ. ಇಲ್ಲೇ ಟೋಲಲ್ಲಿ ಹಾಕ್ಕೊಂಡಿದ್ರು, ಫೋನ್ ಮಾಡಿದ್ರು ಬನ್ರಿ ಇಲ್ಲೇ ಇದ್ದೀವಿ ಅಂದ್ಬಿಟ್ಟು. ಇವಾಗ ಅವರು ನಾವು ಜೊತೆಯಲ್ಲಿ ಹೋಗ್ತಾ ಇದ್ದೀವಿ. ಅವ್ರದ್ದು ಬಂದು ಬೆಂಗಳೂರು, ನಮ್ಮದು ತಿರುಪತ್ತೂರು. ಬೆಂಗಳೂರವರೆಗೂ ಜೊತೆಯಲ್ಲೇ ಹೋಗ್ತೀವಿ. ಏನು ಇನ್ಫಾರ್ಮೇಷನ್ ಮುಂದೆ ತಿಳಿಸ್ಕೊಳ್ಳೋಣ ಬನ್ನಿ. ಇವಾಗ ಸಾಕು ಹೋಯ್ತಾ ಇರೋಣ. ಇಲ್ಲೇ ಒಂದು ಟೀ ಕುಡ್ಕೊಂಡು ಇವಾಗ ಪಾಸ್ ಆಗ್ತಾ ಇದ್ದೀವಿ. ಮುಂದೆ ರಿಲಯನ್ಸ್ ಜಿಯೋ ಬಂಕಲ್ಲಿ ಡೀಸೆಲ್ ಹೊಡಿಸ್ಬೇಕು. ನಾಂದೇಡು ಒಂದು 15 ಕಿಲೋಮೀಟ್ರ್ ಇರೋವಾಗ ಇಲ್ಲಿ ಒಂದು ಜಿಯೋ ಬಂಕ್ ಸಿಗುತ್ತೆ. ಇಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇವಾಗ ಬಿಡ್ತಾ ಇದ್ದೀನಿ. ಇಲ್ಲಿ ಫುಲ್ ಟ್ಯಾಂಕ್ ಮಾಡಿಸಿದ್ರೆ ಸೀದಾ ತಿರುಪತ್ತೂರಿಗೆ ಹೊಟ್ಟೋಗ್ಬೋದು ಡೀಸೆಲಲ್ಲಿ ಅನ್ಕೋತೀನಿ. ಹೊಟ್ಟೋಗ್ಬೋದಲ್ಲ, ಹೊಟ್ಟೋಗ್ಬೇಕು ಗುರು. ಈಗಲೇ ಬಾಂಬೆಗೆ ಹೋಗ್ಬೇಕಾದ್ರೆ ಸರಿಯಾಗಿ ದಬಾಯಿಸಿ ಈಗಲೇ ಜಾಸ್ತಿ ಕೊಡ್ತಿದ್ದೆ ಡೀಸೆಲ್ ಗಾಡಿ. ಇವಾಗ ಹೋಗ್ಬೇಕಾದ್ರೆ ಆದರೂ ಮೈಲೇಜ್ ಕೊಡಲೇಬೇಕು. ಅವರು ಬಂಕಲ್ಲಿ ಬಂದು ನಿಲ್ಸ್ಕೊಂಡಿದ್ರು, ಡೀಸೆಲ್ ಹಾಕ್ಕೊಂಡಿದ್ರು ಬಿಡ್ತಾ ಇದ್ದೀವಿ. ಅವರು ಫಸ್ಟೇ ಫುಲ್ ಟ್ಯಾಂಕ್ ಮಾಡಿಸಿದ್ರಂತೆ. ಒಂದು ಗುರು, ಈ ರೋಡ್ಗಳಲ್ಲಿ ಏನಾದರೂ ಡೇಯಲ್ಲಿ ಬಂದುಬಿಟ್ರೆ ಟೋಲ್ಗೂ ಪೊಲೀಸರು. ಈ ನಾಂದೇಡ್ ಬಿಟ್ಟ ಮೇಲೆ ಒಂದತ್ರ, ನಾಂದೇಡ್ ಹಿಂದೆ ಒಂದತ್ರ, ಎಲ್ಲ ಕಡೆ ಪೊಲೀಸ್ ಇರ್ತಾರೆ. ನಾಂದೇಡಿಂದ ನಾವು ತೆಲಂಗಾಣ ಪಾಸ್ ಆಗೋ ಅಷ್ಟರಲ್ಲಿ 1-2 ಹತ್ರ ಪೊಲೀಸ್ ಇರ್ತಾರೆ. ಊರು ಒಂದು 100-200 ಕೊಟ್ಟು ಪಾಸ್ ಆಗಲೇಬೇಕು. ಇಲ್ಲ ಅಂದರೆ ಆನ್ಲೈನ್ ಕೇಸ್ ಅಷ್ಟಿದೆ, ಅಷ್ಟು ಹಾಕ್ತೀನಿ, ಆನ್ಲೈನ್ ಕೇಸ್ ಹಾಕ್ಸ್ಕೊಂಡು ಹೋಗುವಂಥ ತಲೆಗೆ ಶೂಟ್ ಆಗಿಬಿಡ್ತಾರೆ. ಡೇಯಲ್ಲಿ ಪಾಸ್ ಆದರೆ ಇವಾಗ ನೈಟಲ್ಲಿ ಎಷ್ಟು ಜರ್ನಿ ಆರಾಮಾಗಿರುತ್ತೋ ಡೇಯಲ್ಲಿ ಅಷ್ಟೇ ಹಿಂಸೆ ಅನಿಸುತ್ತೆ. ಡೈಲಿ ಟ್ರಾಫಿಕ್ಕು ಅಂದರೆ ಟ್ರಾಫಿಕ್ ಅಷ್ಟೊಂದೇನು ಇರೋಲ್ಲ, ಬಟ್ ಪೊಲೀಸ್ ಕಾಟನೇ ನಮ್ಗೊಂಥರ ಹಿಂಸೆ ಅನ್ನಿಸ್ಬಿಡುತ್ತೆ ಗುರು ಈ ರೋಡಲ್ಲಿ. ಇವಾಗ ಬೇಗನೆ ಪಾಸ್ ಆಗ್ತಾ ಇದ್ದೀವಿ. ಇನ್ನೊಂದು 10 ಕಿಲೋಮೀಟರ್ ಹೋದರೆ ಲೆಫ್ಟ್ ಕೊಡಿದ್ರೆ ನಾಂದೇಡ್ ಪಕ್ಕದಲ್ಲಿ ಸೀದಾ ನಾವು ಬಾರ್ಡ್ರ್ ಕೊಟ್ಟು ಹೋಗ್ತೀವಿ. ತೆಲಂಗಾಣ ಬಾರ್ಡ್ರ್ ಇಲ್ಲಿಂದ ಒಂದು 100 ಕಿಲೋಮೀಟರಲ್ಲೇ ಸಿಕ್ಬಿಡುತ್ತೆ. ನಾಂದೇಡ್ ಬಿಟ್ಟು ಬಾರ್ಡರು ಇನ್ನೊಂದು 30 ಕಿಲೋಮೀಟರ್ ಇದೆ. ಬರ್ತಾ ಇದ್ದೀವಿ. ಬೆಳಗಿನ ಜಾವನೇ ಆಗಿಬಿಡ್ತು, ಬೆಳಕಾಗ್ಬಿಡ್ತು ಗುರು. ನಾವು ಬೆಳಕಾಗೋ ಅಷ್ಟರಲ್ಲಿ ತೆಲಂಗಾಣ ಎಂಟ್ರಿ ಆಗೋಣ ಅಂದ್ಕೊಂಡಿದ್ವಿ. ಆಗಲಿಲ್ಲ, ಏನು ಮಾಡೋದು. ಬೆಳಕಾದ್ರೆ ಗಾಡಿ ಬೇರೆ ನುಗ್ಗೋದೇ ಇಲ್ಲ ಗುರು. ಆ ಗಾಡಿನೂ ಮುಂದೆ ಹೋಗ್ತಾ ಇದೆ. ಈ ಬೆಳಕಾದ್ರೆ ಇನ್ನೊಂದು ಪೊಲೀಸ್ ಕಾಟ ಗುರು. ಈ ರೋಡಲ್ಲಿ ಯಾವುದೇ ರೋಡಲ್ಲಾಗಲಿ ಬೆಳಕಾದ್ರೆ ಪೊಲೀಸ್ ಕಾಟ ಇದ್ದೇ ಇರುತ್ತೆ.
ಇವಾಗಲೇ ಒಂದು 200-300 ರೂಪಾಯಿ ಖರ್ಚು ಬಂತು. ಏನು ಮಾಡೋದು, ಈ ಪೊಲೀಸವ್ರನ್ನ ಸಾಕೋದೆ ಅಂತ ಆಗೋಗ್ಬಿಡುತ್ತೆ ಗುರು. ಅಯ್ಯ, ಮುಂದೆ ಎಂಟ್ರಲ್ಲಿ ಆನೆ ಬರ್ತಾ ಇದೆ, ರಿಯಲ್ ಆನೆ ಗುರು. ಎಲ್ಲ ದಸರಾ ಹಬ್ಬಕ್ಕೆ ಎಲ್ಲ ಪೂಜೆ ಗೀಜೆ ಮಾಡಿ ಅಂಬಾರಿ ಹೊತ್ತು ಬರ್ತಾ ಇರುತ್ತೆ. ಈ ಕಡೆ ಏನಾದರೂ ಹಬ್ಬ ಏನಾದರೂ ಮಾಡಿಕೊಂಡು ಬಾರ್ಡ್ರ್ ಪಾಸಾಗಿ ಎಲ್ಲಾದರೂ ಟಿಫನ್ ಮಾಡಿಕೊಂಡು ಆಮೇಲೆ ಅಣ್ಣನ್ನೇ ಬರೆಸಿ ಆರಾಮಾಗಿ ಓಡಿಸ್ಕೊಳ್ರಿ, ತೆಲಂಗಾಣದಲ್ಲಿ ಟೆನ್ಷನ್ ಇಲ್ಲ ಅಂದ್ಬಿಟ್ಟು ಗಾಡಿ ಕೊಡಬೇಕು. ಇಷ್ಟು ಬಾರ್ಡ್ರ್ ಪಾಸ್ ಆಗೋಣ. ಬಾರ್ಡ್ರಲ್ಲಿ ಆಸ್ತಿನೇ ಕೇಳ್ತಾನೆ ಗುರು, ಬಿಟ್ಟರೆ ಸರಸರೇ ಆದವರೇ ಎಲ್ಲ ಡ್ರೈವರ್ಗಳ ಹತ್ರ, ಗಾಡಿಗಳ ಹತ್ರನೇ ದುಡ್ಡು ಕೇಳೋರೇ ಇಲ್ಲ ಗುರು. ಅವರು ಮಹಾರಾಷ್ಟ್ರ ಆರ್ ಟಿ ಒ ಆಫೀಸ್ ಹತ್ರ ಎಂಟ್ರಿ ಆಗಿಬಿಟ್ವಿ. ಅಣ್ಣ ಇದ್ದರು, ಅದಕ್ಕೋಸ್ಕರ ಹಂಗೆ ಅಣ್ಣ 100 ರೂಪಾಯಿ ಕೊಟ್ಬಿಟ್ಟು ಹೋಗ್ರಿ ಅಂತ ಕಳಿಸಿದ್ದೀನಿ. ಈ ಗಾಡಿನೂ ಮುಂದೆನೇ ಇದೆ ನೋಡಿ, ಹಿಂದೆ ಕಾಟ ಹಾಕ್ಸ್ಕೊಂಡು ಬಂದು ಇಲ್ಲಿ ಆರ್ ಟಿ ಒ ಆಫೀಸ್ ಹತ್ರ ದುಡ್ಡು ಕೊಟ್ಟು ಹೋಗಬೇಕು. ನೋಡ್ಕೊಳ್ರಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಖರ್ಚು ಬರುತ್ತೆ ಅಂದರೆ, ಇಲ್ಲಿಂದ ಇಲ್ಲಿ ಎಷ್ಟು ಖರ್ಚು ಬರುತ್ತೆ ಅಂದರೆ ಗುರು, ಇಲ್ಲಿ ಫಸ್ಟು ಮಹಾರಾಷ್ಟ್ರ ಬರುತ್ತೆ, ಮಹಾರಾಷ್ಟ್ರ ಎಂಡಾಗಿ ಮತ್ತೆ ಹಂಗೆ ತೆಲಂಗಾಣ ಎಂಟ್ರಿ ಆಗುತ್ತೆ. ತೆಲಂಗಾಣ ಆದಮೇಲೆ ಮತ್ತೆ ಅಲ್ಲೊಂದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಚೆಕ್ ಪೋಸ್ಟ್ ಅಂತ ಬರುತ್ತೆ. ಅಲ್ಲಿಗೆ ಏನು ಆಸ್ತಿನೇ ಕೇಳ್ತಾರೆ ಗುರು. ಅಲ್ಲಿ ಏನು 50-100 ಅಂದರೆ ಓಕೆ, ಏನು 200-500 ಕೇಳಿದ್ರೆ ಗುರು ನಾವು ಸುಮ್ಮನೆ ಇರಲ್ಲ. ನಾವು ಕಿರಿಕೆ ಆಗೋಗ್ಬಿಟ್ಟಿತ್ತು ಲಾಸ್ಟ್ ಟೈಮು. ಇಲ್ಲೊಂದು ತೆಲಂಗಾಣದಲ್ಲಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಚೆಕ್ ಪೋಸ್ಟ್ ಹತ್ರ ಆ ಥರ ಸೈಕ್ ಮಾಡಿಬಿಟ್ಟಿದ್ರು. ಗುರು ತೆಲಂಗಾಣ ಎಲ್ಲ ಎಂಟ್ರಿ ಆಗಿ ಹೋಗ್ತಾ ಇದ್ದೀವಿ ಇವಾಗ. ಅಣ್ಣ ಎದ್ದಿದ್ರು, ಸೊ ಅದಕ್ಕೋಸ್ಕರ ಅಣ್ಣಂಗೆ ಗಾಡಿ ಕೊಟ್ಟು ಸ್ವಲ್ಪ ದೂರ ಓಡಿಸ್ರಿ ಅಣ್ಣ ಮಲಕ್ಕೋತೀನಿ ಅಂದ್ಬಿಟ್ಟು ನಾವು ಇವಾಗ ನಿದ್ದೆ ಮಾಡೋಣ ಸ್ಪೀಕರಲ್ಲಿ ಬಂದಿದ್ದೀವಿ. ಹಿಂದೆ ಈಗ ಮಲಕ್ಕೊಂಡ್ರೆ ನಾನು ಯಾವಾಗ ಎದ್ದು ನನಗೆ ಗೊತ್ತಿಲ್ಲ. ಮಲಗಿದ್ರೆ ಒಂದು 4-5 ಅವರ್ ಪಕ್ಕ ನಿದ್ದೆ ಬೇಕೇ ಬೇಕು ಗುರು. ಇಲ್ಲ ಅಂದರೆ ಏನೋ ಒಂಥರ ಅನಿಸ್ತಾ ಇರುತ್ತೆ. ನನಗೆ ಎಲ್ಲಾದರೂ ಊಟಕ್ಕೆ ಬರುತ್ತೆ ಅಂತ ಹೇಳಿದ್ದೀನಿ. ಆರಾಮಾಗಿ ಹೋಯ್ತಾ ಇರ್ತಾರೆ ಮುಂದೆ, ಅವರು ಗಾಡಿ ಹೋಯ್ತಾ ಇದ್ದಾರೆ ಮುಂದೆನೆ, ಜೊತೆಯಲ್ಲೇ ಆರಾಮಾಗಿ ಹೋಗ್ತೀವಿ ಗುರು. ಅಲ್ಲಿ ಮಲಿಕೊಂಡವನು ಕರ್ನೂಲು ಆರ್ ಟಿ ಒ ಆಫೀಸ್ ಹತ್ರ ಇದ್ದೆ. ನನಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಅಲ್ಲಿ 200 ರೂಪಾಯಿ ತೊಗೊಳೋದು ಮಾಮೂಲಿ. ಅಣ್ಣ 100 ರೂಪಾಯಿ ಕೊಡೋಕೆ ಹೋಗ್ಬಿಟ್ಟು ಅಣ್ಣ ಕೂಗ್ತಾವೆ ಅಂತಂದರು. ಅಲ್ಲಿಂದ ಪಾಸಾಗಿ ಮತ್ತೆ ಕರ್ನೂಲಲ್ಲಿ ಒಂದು ಟೀ ಕುಡ್ಕೊಂಡು ಅಲ್ಲಿಂದ ಈಚರ್ಸ್ ಓಡಿಸೋಣ ಅಂದ್ಬಿಟ್ಟು ಓಡಿಸೇ ಇಲ್ಲ ಗುರು. ನಾನು ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಇವಾಗ ಇವ್ರ ಗಾಡಿ ಡ್ರೈವ್ ಮಾಡೋಣ ಅಂದ್ಬಿಟ್ಟು ಎತ್ಕೊಂಡಿದ್ದೀನಿ. ಗಾಡಿ ಯಾವ ಥರ ಇದೆ ಅಂದರೆ ಗುರು, ನಮ್ಮ ಗಾಡಿನಾದರೂ ಗೇರ್ ಕೇಳುತ್ತೆ, ಈ ಗಾಡಿ ಗೇರ್ ಕೇಳಲ್ಲ ಗುರು. ಆ ಥರ ಹೋಗುತ್ತೆ ಗಾಡಿ. ನಮ್ಮ ಗಾಡಿ ಇಷ್ಟು ಮಾತ್ರ ಅಪ್ ಸಿಕ್ಕಿದ್ರೆ ಪಕ್ಕ ಟಾಪ್ ಗೇರಿಂದ 5ನೇ ಗೇರ್ಗೆ ಹೊಡಿಲೇಬೇಕು. ಈ ಗಾಡಿ ಹಂಗಲ್ಲ, ಆರಾಮಾಗಿ ಹೋಗ್ತಾ ಇರುತ್ತೆ. ಈಚರು ಪಿಕಪ್ ಬೆಂಜ್ಗೆ ಹೋಲಿಸ್ಕೊಂಡ್ರೆ ಈಚರು ಪಿಕಪ್ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ ಗುರು, ಅಷ್ಟೇ. ಇನ್ನು ಡಿಫ್ರೆನ್ಸ್ ಏನಿಲ್ಲ. ಅದಕ್ಕೋಸ್ಕರ ಫಸ್ಟ್ ಟೈಮ್ ಈಚರ್ ಓಡಿಸ್ತಾ ಇದ್ದೀನಿ. ಅದರಲ್ಲಿ ಇನ್ನೊಂದು ಇದೇನಪ್ಪ ಅಂತಂದರೆ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಬೇರೆ ಇದೆ. ಕ್ರೂಸ್ ಕಂಟ್ರೋಲ್ ಅಂದರೆ ನಾವು ಸೆಟ್ ಮಾಡಿ ಬಿಟ್ಬಿಟ್ರೆ ಸ್ಪೀಡ್ ಆಟೋಮೆಟಿಕ್ಕಾಗಿ ಅದೇ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಎಕ್ಸ್ಲೇಟ್ರು, ಬ್ರೇಕು, ಕ್ಲಚ್ ಎಲ್ಲ ಬಿಟ್ಬಿಡ್ಬೇಕಷ್ಟೇ, ಹೋಯ್ತಾ ಇರುತ್ತೆ ಆರಾಮಾಗಿ. 60ಕ್ಕೆ ಸೆಟ್ ಮಾಡಿ ಬಿಟ್ಬಿಟ್ರೆ ಹೋಗ್ತಾ ಇರುತ್ತೆ ಗುರು. ನೋಡಿ ಇವಾಗ ಸೆಟ್ ಮಾಡಿದ್ದೀನಿ 60ಕ್ಕೆ. ಅಲ್ಲೊಂದು ಗ್ರೀನ್ ಕಲರ್ ಲೈಟ್ ಆನ್ ಆಗಿದೆ. ಕರೆಕ್ಟಾಗಿ ಮೀಟ್ರ್ 60ರಲ್ಲೇ ಹೋಯ್ತಾ ಇದೆ. ಫಸ್ಟ್ ಟೈಮ್ ಓಡಿಸ್ತಾ ಇರೋದು ಈಚರು. ಮಿರರ್ ಸ್ವಲ್ಪ ನಮಗೆ ಡಿಫ್ರೆಂಟ್ ಅನಿಸುತ್ತೆ. ಈಚರಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ಮಲ್ಕೊಳ್ಳೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅನಿಸುತ್ತೆ ಗುರು. ಸೀಟಿಂಗು ನಮ್ಮ ಬೆಂಚ್ ಅಷ್ಟು ಫ್ರೀಯಾಗಿ ಇರಲ್ಲ. ಅಣ್ಣ ಮಲ್ಕೊಂಡು ಒದ್ದಾಡ್ತಾವ್ರೆ ಪಾಪ. ಸಿಂಗಲ್ ಸೀಟಿಂಗ್ ಥರ ಮಾಡ್ಕೊಂಡವ್ರೆ ಅವರು, ಅದಕ್ಕೋಸ್ಕರ ಆರಾಮಾಗಿದೆ. ನಾವು ಕಂಪ್ನಿ ಸೀಟಿಂಗ್ ಏನಾದರೂ ಇದ್ಬಿಟ್ರೆ ಸಖತ್ ಹಿಂಸೆ ಅನಿಸುತ್ತೆ ಗುರು. ಇನ್ನೊಂದು ಈ ಸ್ಟೇರಿಂಗ್ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಉಲ್ಟಾ ತಿರುಗಿಬಿಟ್ಟಿದೆ ಸ್ಟೇರಿಂಗು. ಈ ಥರ ಬರೋದು. ನಮ್ಮ ಗಾಡಿ ನೋಡ್ರಿ ಮುಂದೆ ಹೋಗ್ತಾ ಇದೆ. ಮುಂದೆ ಎಲ್ಲಾದ್ರೂ ಟೀಕ್ ಹಾಕಿ ನಮ್ಮ ಗಾಡಿಗೆ ಒಂದು ಜಂಪ್ ಹೊಡಿತೀನಿ. ಫಸ್ಟ್ ಟೈಮ್ ಗುರು ಈಚರ್ ಡ್ರೈವ್ ಮಾಡ್ತಿರೋದು.
ಒಂಥರ ಚೆನ್ನಾಗಿದೆ ಮಜಾ. ಗೇರ್ಗಳು ಕೇಳಲ್ಲ ಅಷ್ಟೇ. ನಮ್ಮ ಗಾಡಿ ಆಗಿದ್ರೆ ಗೇರ್ಗಳು 2-3 ಗೇರ್ಗಳಕ್ಕೆ ಕೊಟ್ಟು ಬಿಸಾಡಬೇಕು. ಗುರು ನಾವು ಆ ಗಾಡಿಯಿಂದ ಅಲ್ಲೊಂದು ಹತ್ರ ಸೈಡ್ಗೆ ಹಾಕಿ ಟೀ ಕುಡ್ಕೊಂಡು ನಮ್ಮ ಗಾಡಿಗೆ ಶಿಫ್ಟ್ ಆದೆ. ನಮ್ಮ ಜೊತೆಯಲ್ಲಿದ್ದು ಅಣ್ಣ ಬಂದು ಮನೆಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ ಅಂತಂದರು. ಸೊ ಅಣ್ಣ ನಾವು ಮನೆಗೆ ಕಳಿಸಿ ಅವರು ನಾವು ಅನ್ಲೋಡಿಂಗ್ಗಳು ಲೇಟು ಅಂತ ಇದ್ದಾರೆ, ಬೇಗ ಹೋಗಿ ಮನೆಗೆ ಸೇರ್ಕೋತೀವಿ ಅಂತಂದರು. ಅವರು ಮನೆಗೆ ಹೋಗ್ತೀವಿ ಅಂದ್ಬಿಟ್ಟು ಬೇಗ ಹೊರಟೋದ್ರು. ನಾವು ಬಂದು ಇವಾಗ ಚಿಕ್ಕಬಳ್ಳಾಪುರ ಬಿಟ್ಟು ಒಂದು 10 ಕಿಲೋಮೀಟರ್ ಮುಂದೆ ಬಂದು ಇಲ್ಲೊಂದು ಹತ್ರ ಸೈಡಿಗೆ ಹಾಕಿದ್ದೀವಿ, ಫಿಶ್ ಲ್ಯಾಂಡ್ ಡಾಬಾ ಅಂದ್ಬಿಟ್ಟು. ಇಲ್ಲಿ ನೈಟ್ ಟೈಮು ಇಡ್ಲಿ ಮತ್ತು ರೈಸು ವಡೆ ಎಲ್ಲ ಸಖತ್ತಾಗಿರುತ್ತೆ ಗುರು. ನೈಟೆಲ್ಲ ಸಿಗುತ್ತೆ. ಯಾರಾದರೂ ಈ ಕಡೆ ರೂಟಲ್ಲಿ ಓಡಾಡಬೇಕಾದ್ರೆ ತಿನ್ಕೊಳ್ಳಿ ಆರಾಮಾಗಿ. ಇವಾಗ ನಾನು ಇಲ್ಲಿ ಸೈಡ್ಗೆ ಹಾಕಿ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಲ್ಲಿ ಸೈಡ್ಗೆ ಹಾಕ್ಬಿಟ್ಟಿದ್ದೀನಿ. ತಿನ್ಕೊಂಡು ಬರೋಣ. ಮತ್ತೆ ಇಲ್ಲೆಲ್ಲ ಜಾಮ್ ಆಗಿಬಿಡ್ತವೆ ಗಾಡಿಗಳು, ಬೇಜಾನ್ ಗಾಡಿಗಳು ನಿಲ್ಲಿಸ್ತವೆ. ಅಲ್ಲಿಂದ ತಿನ್ಕೊಂಡು ಇವಾಗ ಪಾಸ್ ಆಗ್ತಾ ಇದ್ದೀನಿ ಗುರು. ಇವಾಗ ಬೆಂಗಳೂರು ಸಿಟಿ ಒಳಗಡೆ ಹೋಗಿ ಸಿಟಿಯಿಂದ ಸೇಲಂ ರೋಡು ಕೃಷ್ಣಗಿರಿ ಹೋಗಿ ಅಲ್ಲಿಂದ ಒಂದು 20-30 ಕಿಲೋಮೀಟ್ರ್ ಆಗ್ಬೋದು ಅಂದ್ಕೊತೀನಿ. ತಿರುಪತ್ತೂರು ಹೋಗಿದ್ದೀನಿ ನಾನು ಬೇಜಾನ್ ಟೈಮು. ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಲಾಸ್ಟ್ ಟೈಮು ಅಲ್ಲೇ ಹೋದ್ವಿ, ಬಟ್ ಹೊಸ ಮಾರ್ಕೆಟು. ಇವಾಗ ನಾವು ಹೋಗ್ಬೇಕಾಗಿರೋದು ಬಂದು ಹಳೆ ಮಾರ್ಕೆಟು. ನಾನು ಸ್ಟಾಪ್ ಹೊಟ್ಟೋಗೋದಷ್ಟೇ. ಮತ್ತು ಏನು ನಿದ್ದೆ ಏನು ಬರೋಲ್ಲ. ಡೇಯಲ್ಲಿ ಒಂದು 4-5 ಅವರ್ ಮಲಗಿದ್ದೆ. ಅದಕ್ಕೋಸ್ಕರ ಆರಾಮಾಗಿ ಗ್ಲಾಸ್ ಕ್ಲೀನರಲ್ಲಿ ನೀಟಾಗಿ ಗ್ಲಾಸೆಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲರೂ ನಿದ್ದೆ ಬಂದರೆ ಒಂದು ಟೀ ಹಾಕ್ಕೊಂಡು ಮುಂದೆ ಫಸ್ಟ್ ಇನ್ನು ಸಿಟಿ ಪಾಸ್ ಆಗೋವರೆಗೂ ನಿದ್ದೆ ಬರೋಲ್ಲ ಗುರು. ಬೆಂಗಳೂರು ಟ್ರಾಫಿಕ್ ಹೆಂಗಿರುತ್ತೆ ಅನ್ಕೋತೀನೋ ಹೇಳೋಕ್ಕೆ ಆಗಲ್ಲ. ಇತ್ತೀಚೆಗೆ ಟ್ರಾಫಿಕ್ ಓವರ್ ಆಗೋಗುತ್ತೆ. ನೈಟಲ್ಲಿ ಫ್ರೀ ಇರುತ್ತೆ ಬಿಡು, ಆರಾಮಾಗಿ ಹೋಗ್ಬೋದು. ಅಂದರೆ ನೈಟಲ್ಲೇ ಓವರ್ ಟ್ರಾಫಿಕ್ ಆಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ಟ್ರಾಫಿಕ್ ಇದ್ದರೂ ಜಾಮ್ ಆಗ್ತಾಯಿದ್ರು ನಾವು ಹೋಗೋದು ಹೋಗಲೇಬೇಕು. ಹೋಗ್ತಾ ಇರೋಣ ಅಷ್ಟೇ.